ರೇಟ್ ತೊಗೊಂಡ್ಬಂದಿದ್ವಿ. 150ರಿಂದ 180 ರೂಪಾಯಿ ನಮ್ಮ ರೇಟ್ ಆಗಿದೆ. ಕೂಲರಿಗೆಲ್ಲ ಕೊಡೋದೆಲ್ಲ ಕಡಿಮೆ ಆಗುತ್ತೆ, ನಮಗೆ ಸಾಲ್ಟೇಜ್ ಕೈಯಿಂದ ಕೊಡಬೇಕಾಗುತ್ತೆ ಅವ್ನು ಕಿತ್ಕೊಂಡ್ಬಂದರೆ. ಅದಕ್ಕೆ ನಾವು ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ದೀವಿ. ಬಾಡಿಗೆ ಮಾಡ್ಕೊಂಡ್ಬಂದಿದ್ದೀವಿ ಸರ್. 10,000 ರೂಪಾಯಿ ಸರ್ ಬಾಡಿಗೆ, ಗಾಡಿ ಬಾಡಿಗೆ ಸರ್. ಖರ್ಚಾಗಿದೆ ಸರ್, ಲಕ್ಷಗಟ್ಟಲೆ ಖರ್ಚಾಗಿದೆ ನಮ್ಮ ಪ್ಲಾಟ್ಗಳಿಗೆಲ್ಲ. ಒಂದೊಂದು ಎಕರೆಗೆ 1 ಲಕ್ಷ 1.25 ಲಕ್ಷ ಖರ್ಚು ಬರುತ್ತೆ. ಇವಾಗ ಏನು ಸಿಗ್ತಾ ಇಲ್ಲ ಸರ್. ಮೊನ್ನೆ ಒಂದು ಸ್ವಲ್ಪ ದಿನ ಸಿಕ್ತು, 500-540 ತನಕ ಸಿಕ್ತು. ಅವಾಗ ಪರವಾಗಿಲ್ಲ ಅನ್ನಿಸ್ತು. ಇತ್ತೀಚೆಗೆ ಈ ವಾರದಿಂದ 15 ದಿನದಿಂದ ಭಾಳ ಕಡಿಮೆ ಆಗಿದೆ. ಎಲ್ಲಿ ಆಗುತ್ತೆ ಸರ್, ಇವತ್ತಿನ ಆಗಿರೋ ರೇಟ್ನಲ್ಲಿ ನಾವು ಇನ್ನು ಕೈಯಿಂದ ಕೊಡಬೇಕು. ಗಂಡಾಳು ಹೆಣ್ಣಾಳಿಗೆಲ್ಲ ನಾವು ಕೈಯಿಂದ ಕೊಡಬೇಕು. ಇವತ್ತಿನ ರೇಟಲ್ಲಿ ಏನೂ ಸಿಗೋದಿಲ್ಲ ಸರ್. ನಾವು 4 ವರ್ಷದಿಂದ ಬೆಳೀತಾ ಇದ್ದೀವಿ. ಮೊನ್ನೆ ಸಿಕ್ಕಿತ್ತು ಸರ್, ಹೋದ ವರ್ಷನೇ ಸಿಕ್ಕಿತ್ತು. ಇವೇ ಸ್ವಲ್ಪ ಸಿಗುತ್ತೆ, ಆಮೇಲೆ ಮುಕ್ಕಲ್ ಭಾಗ ಹೋಗ್ಬಿಡುತ್ತೆ ಅಷ್ಟೇ. ಅದ್ರಾಗೆ ಏನು ಕಂಡೀಷನ್ನಾಗಿ ನಮಗೇನು ಕಂಡೀಷನ್ನಾಗಿ ಸಿಗೋದಿಲ್ಲ. ಏನು ಅನ್ನಿಸ್ತಿದೆ ಅದೇ ಹೇಳ್ತಿದ್ದೀವಲ್ಲ ಸರ್, ಲಾಸ್ ಆಗ್ತಿದೆ ಅಂತೇಳಿ ಹೇಳ್ತಿದ್ದೀವಿ. ಸೈಯದ್ ನೂರುಲ್ಲಾ ಹೇಳಿ. ಹೋದ ವರ್ಷ ಬಂದು 2,500-3,000 ಹೋಗ್ತಾಯಿತ್ತು ಟೊಮಾಟ. ಕಳೆದ ತಿಂಗಳು ಅಷ್ಟೇ 1,500 1,800 ಹೋಗ್ತಾಯಿತ್ತು. ಈ ಸಲ ಬಂದು 150-200 ರೂಪಾಯಿ 300 ರೂಪಾಯಿ ಹೋಗ್ತಾಯಿದೆ. ಯಾಕಂಗಾಯ್ತು ಟೊಮಾಟ? ಎಲ್ಲಿ ಹೇಳಿ, ಅದು ರೇಟ್ ಕಡಿಮೆ ಯಾಕಾಗಿದ್ದು ಅಂತ. ಜಾಸ್ತಿ ಐಟಮ್ ಬರ್ತಾ ಇದೆ, ಅದಕ್ಕೋಸ್ಕರ. ಬರ್ತಾ ಇರಲಿಲ್ಲ ಮುಂಚೆ ಕಡಿಮೆ ಬರ್ತಾಯಿತ್ತು, ರೇಟು ಇದು ಇತ್ತು. ಈ ಸಲ ರೇಟು ಸ್ವಲ್ಪ ಕಡಿಮೆ ಆಗಿದೆ, ಐಟಮು ಜಾಸ್ತಿ ಬರ್ತಾ ಇದೆ. ಏನು ಒಂದೇ ಸಲ ಡೌನ್ ಆಗಿರೋದಾ? ಏನು ಒಂದೇ ಸಲ ಡೌನ್ ಆಗಿರೋದು? ಏನು ರೈತರೆಲ್ಲ ಏನು ಹೇಳ್ತಾರೆ? ಏನಿಲ್ಲ, ಈ ಥರ ಕಡಿಮೆ ಆಯ್ತಲ್ಲ ಅಂತ ಇದು ಮಾಡ್ತಾ ಇದ್ದಾರೆ. ಆಗುತ್ತೆ, ಸ್ವಲ್ಪ ಲೇಟು. ಮತ್ತೆ ಎಷ್ಟು ದಿನ ಹಿಂಗೆ ಇರುತ್ತೆ? ಒಂದು 15 ದಿನ 20 ದಿನ ಇರುತ್ತೆ. ಸ್ವಲ್ಪ ಕಡಿಮೆ ಆದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಐಟಮ್, ಮತ್ತೆ ಜಾಸ್ತಿ ಆಗುತ್ತೆ. ಎಲ್ಲೆಲ್ಲಿಗೆ ಹೋಗುತ್ತೆ ಇಲ್ಲಿಂದ ಟೊಮೆಟೊ? ಕಲ್ಕತ್ತಾ, ತಮಿಳ್ನಾಡು, ಗುಜರಾತು ಎಲ್ಲ ಕಡೆ ಹೋಗುತ್ತೆ. ಎಲ್ಲೆಲ್ಲಿಂದ ಬರುತ್ತೆ? ಈ ಹಳ್ಳಿಗಳಿಂದ ಬರುತ್ತೆ, ಲೋಕಲ್ಲು. ನಾವು ಇಲ್ಲೇ ಲೋಕಲ್ ಅವರು, ಕೋಲಾರ. ಥರ್ಡ್ ಕ್ವಾಲಿಟಿ ಬಂದು 50ರಿಂದ 60-80 ರೂಪಾಯಿ. ಸೆಕೆಂಡ್ ಕ್ವಾಲಿಟಿ 100ರಿಂದ 150 ರೂಪಾಯಿ. ಟಾಪ್ ಕ್ವಾಲಿಟಿ ಬಂದು ನಾಟಿ 300 ರೂಪಾಯಿ. ಸೀಡ್ ಬಂದು 50ರಿಂದ 100 ರೂಪಾಯಿ ಥರ್ಡ್ ಕ್ವಾಲಿಟಿ. ಸೆಕೆಂಡ್ ಕ್ವಾಲಿಟಿ 200ರಿಂದ 250. ಫಸ್ಟ್ ಕ್ವಾಲಿಟಿ ಬಂದು 300ರಿಂದ 400 ರೂಪಾಯಿ. ಇದನ್ನೆಲ್ಲ 400-600ರಿಂದ ಹೋಯ್ತು ನಾಟಿ. ಸೀಡಿನೂ ಅಷ್ಟೇ ಹೋಯ್ತು. ಏನು ಗೊತ್ತಾಗಿದೆ, ನಾಸಿಕ್ ಏನು ಬಂದಿದ್ದೇನೋ ಅಂತ. ನಾಸಿಕ್ ಇದೆ, ಆ ಕಡೆ ಎಲ್ಲ ಇದೆ. ಈಗೇನು ಜಾಸ್ತಿ ಏನು ಇಲ್ಲ, ಕಮ್ಮಿನೂ ಇದೆ ಸರ್. ಇನ್ನೂ ಇರುತ್ತೆ ಸರ್, ಒಂದು ತಿಂಗಳು 2 ತಿಂಗಳು. ಇನ್ನೇನು ರೈತರಿಗೆಲ್ಲ ಲಾಸೇ. ಹಿಂಗೆ ಇದ್ದರೆ ಲಾಸೇ ಅಲ್ವಾ? ಲಾಸೇ. ಕೂಲಿ ಇವರೆಲ್ಲ ಜಾಸ್ತಿ ರೇಟು. 400ರಿಂದ 50 ರೂಪಾಯಿ ಕೊಡಬೇಕು ಒಂದು ಕೂಲಿಯವರಿಗೆ. ಗೊಬ್ಬರ ಇವೆಲ್ಲ ರೇಟ್ ಇದೆಯಲ್ಲ, ಈ 200 ರೂಪಾಯಿ 300 ರೂಪಾಯಿ ಹೋದರೆ ಲಾಸೇ. ಎಷ್ಟು ಕಷ್ಟ ಇರುತ್ತೆ ಕೂಲಿಯವ್ರದ್ದು, ಗೊಬ್ಬರದ್ದು ಎಲ್ಲ ಕಷ್ಟನೇ ಇರುತ್ತಲ್ಲ ರೈತರಿಗೆ. ಹಾಕ್ಕೊಂಡು ಬರೋದು 50 ರೂಪಾಯಿ ಒಂದು ಚಿಕ್ಕ ಕ್ರೇಟ್ಗೆ. ಇವ್ರದ್ದು ಎಲ್ಲೋದ್ರು ಇವ್ರದ್ದು 200 50 ರೂಪಾಯಿನೇ ಅವ್ರದ್ದು ಕೂಲಿದು ಖರ್ಚು ಏನು ಜೊತೆ ಏನು ಮುಗಿಲಲ್ಲ.